ಬಾಗೇಪಲ್ಲಿ ತಾಲೂಕಿನ ಘಂಟಂವಾರಿಪಲ್ಲಿ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಇಂದು ನಡೆದ ಅಣುಕು ಪ್ರದರ್ಶನದಲ್ಲಿ ನೆಲ ಬಾಂಬ್ ಸ್ಫೋಟಗೊಂಡಾಗ ಗಾಯಗೊಂಡವರಿಗೆ ಯಾವ ರೀತಿ ಉಪಚರಿಸಬೇಕು, ಬಹುಮಹಡಿ ಕಟ್ಟಡದಲ್ಲಿ ಬೆಂಕಿ, ಗುಡಿಸಲುಗಳಿಗೆ ಹಾಗೂ ಪೆಟ್ರೋಲ್ ಬಂಕ್ಗಳಲ್ಲಿ ಬೆಂಕಿ ಅವಘಡಗಳು, ಜಲಪ್ರಳಯ, ರಸ್ತೆ ಅಪಘಾತಗಳು ಸಂಭವಿಸಿದ ವೇಳೆ ತೆಗೆದುಕೊಳ್ಳಬೇಕಾದ ತುರ್ತು ಕ್ರಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ಈ ವೇಳೆ ಬಾಗೇಪಲ್ಲಿ ತಾಲೂಕಿನ ಅಗ್ನಿಶಾಮಕ ಅಧಿಕಾರಿ ಮೈಲಾರಪ್ಪ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯಗಳಿಂದಾಗಿ ವಾತಾವರಣ ಕಲುಷಿತಗೊಂಡು ವಿವಿಧ ಅವಘಡಗಳು ಸಂಭವಿಸುತ್ತಿವೆ. ಸಾರ್ವಜನಿಕರು ನಿತ್ಯ ಜೀವನದ ಜಂಜಾಟದಲ್ಲಿ ಸುರಕ್ಷತೆ ಕ್ರಮಗಳನ್ನು ಮರೆತಿದ್ದಾರೆ. ಯಾವುದೇ ದುರ್ಘಟನೆ ಸಂಭವಿಸಿದಾಗ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕೆಂಬ ಅಣುಕು ಪ್ರದರ್ಶನದ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಉಂಟು ಮಾಡಲಾಗುತ್ತಿದೆ ಎಂದರು. ಬಳಸಬೇಕು. ಯಾವ ರೀತಿ ಇದನ್ನ ಆಪರೇಟ್ ಮಾಡೋದು? ಈಗ ಅಗ್ನಿನಂದಕ ನೋಡಿದ್ರಿ, ನೀವೆಲ್ಲ ಭಯ ಪಡಬೇಡ ಏನಿಲ್ಲ. ಫೈರ್ ಎಕ್ಸ್ಟಿಂಗ್ವಿಷರ್ಸ್ ಇದನ್ನು ಬೆಂಕಿ ಇದೆ ಭಯ ಆಗುತ್ತೆ ಏನಿಲ್ಲ. ಇದರಲ್ಲಿ ಏನೂ ಇರಲ್ಲ. ಇದರಲ್ಲಿ ಏನಿರುತ್ತೆ, 9 ಲೀಟರ್ ವಾಟರ್ ತುಂಬಿರ್ತಾರೆ ಅಷ್ಟೇ, ನೀರು ಪ್ಯೂರ್ ವಾಟರ್ ತುಂಬಿರ್ತಾರೆ ಅಷ್ಟೇ. 9 ಲೀಟರ್ ವಾಟರ್, ಒಂದು CO2 ಕಾರ್ಟ್ರೇಜ್ ಆಯ್ತಲ್ಲ. CO2 ಫೈರ್ನ ಎಕ್ಸ್ಟಿಂಗ್ವಿಷ್ ಮಾಡೋ ಕೆಲಸ. CO2 ಹತ್ಕೊಂಬಲ್ಲ, ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಬೆಂಕಿಗೆ ಹತ್ಕೊಂಬಲ್ಲ. ಬೆಂಕಿನ ನಂದಿಸ್ತಕ್ಕಂಥ ಆಕ್ಸಿಜನ್ ಉರಿಯೋದಕ್ಕೆ ಸಹಾಯ ಮಾಡುತ್ತೆ, ಬಟ್ ಕಾರ್ಬನ್ ಡೈಆಕ್ಸೈಡ್ ಬೆಂಕಿ ಉರಿಯೋದಕ್ಕೆ ಸಹಾಯ ಮಾಡಲ್ಲ ಅಲ್ವಾ? ಅದಕ್ಕೆ ಇದರಲ್ಲಿ ಒಂದು CO2 ಕಾರ್ಟ್ರೇಜ್ ಇಟ್ಟಿರ್ತಾರೆ. ಈ ಕಾರ್ಟ್ರೇಜ್ ಈ ರೀತಿ ಹಾಕಿ ಫಿಟ್ ಮಾಡಿರ್ತಾರೆ ಟೈಟಾಗಿ. ಇದೊಂದು CO2 ಕಾರ್ಟ್ರೇಜ್, ಇದಕ್ಕೆ ಫಿಟ್ ಮಾಡಿರ್ತಾರೆ. ಇದರಲ್ಲಿ ವಾಟರ್ ಲೆವೆಲ್ ಮಾರ್ಕ್ ಇರ್ತೈತೆ, 9 ಲೀಟರ್ ವಾಟರ್ ತುಂಬಿರ್ತಾರೆ. ಒಂದು CO2 ಕಾರ್ಟ್ರೇಜ್ ಹಾಕಿ ಫಿಟ್ ಮಾಡಿರ್ತಾರೆ. ತುರ್ತು ಸಂದರ್ಭದಲ್ಲಿ ಯಾವ ಇಲಾಖೆ ಯಾವ ಕಾರ್ಯ ನಿರ್ವಹಿಸಬೇಕೆಂದು ಪ್ರಾತ್ಯಕ್ಷಿತೆ ಮೂಲಕ ಮನವರಿಕೆ ಮಾಡಿಕೊಡಲಾಗಿದ್ದು, ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಎಂತಹ ತುರ್ತು ಸಂದರ್ಭದಲ್ಲಿಯೂ ಎದೆಗುಂದದೆ ಧೈರ್ಯವಾಗಿ ಕೈಗೊಳ್ಳಬಹುದಾದ ಕ್ರಮಗಳನ್ನು ನಿಭಾಯಿಸಬೇಕಾಗಬಹುದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದ ಜಗದೀಶ್, ಮಹಮ್ಮದ್ ಯೂನಸ್ ಖಾನ್, ಹೇಮಂತ್, ಲೇಖನ್, ಮುಖ್ಯ ಶಿಕ್ಷಕಿ ಜಿ ರಾಮಸುಬ್ಬಮ್ಮ ಮತ್ತಿತರರು ಹಾಜರಿದ್ದರು. ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ.